ಹೈಕಮಾಂಡ್ ಗಮನಕ್ಕೆ ತರ್ತೀರಾ? ಈಗ ಸಭೆ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲವೂ ಸರಿ ಹೋಗ್ಬೋದು ಅಂತೇಳಿ ಒಂದು ಕಡೆಯಿಂದ ಕಾಯ್ತಾ ಇದ್ವು. ಆದರೆ ಎಲ್ಲೋ ಒಂದು ಕಡೆ ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಾ ಇರೋದು, ಮತ್ತು ಒಬ್ಬರ ಬಗ್ಗೆ ಒಬ್ಬರು ಹೇಳಿಕೆ ಕೊಡೋದು, ಇದೆಲ್ಲ ನೋಡಿದಾಗ ಇವತ್ತು ಜನಕ್ಕೆ ಭಾರತೀಯ ಜನತಾ ಪಕ್ಷದ ಆಡಳಿತನೇ ಚೆನ್ನಾಗಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಸಂಪೂರ್ಣವಾಗಿ ದಿವಾಳಿ ಎದ್ದಿದೆ, ಭ್ರಷ್ಟಾಚಾರದಿಂದ ಕೂಡಿದೆ, ಹಗರಣಗಳಿಂದ ಕೂಡಿದೆ ಅನ್ನೋಂಥ ಭಾವನೆ ಬಂದು ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಒಲವು ಮೂಡ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಕೆಲವರು ಅಪಸ್ವರಗಳನ್ನು ಎತ್ತೋದು ಸರಿಯಲ್ಲ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು. ಪಕ್ಷದ ಹೈಕಮಾಂಡ್ ಏನು ಹೇಳ್ತಿದೆ, ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ಎಲ್ಲರೂ ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಇವತ್ತು ಸೇರ್ಕೊಂಡಿದ್ದೇವೆ. ಪ್ರತ್ಯೇಕ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತ ಆಗ್ರಹ ಏನಾದರೂ ಮಾಡ್ತೀರಾ? ಅವ್ರನ್ನೂ ಕೂಡ ನೀವು ಪ್ರತ್ಯೇಕ ಹೋರಾಟ ಮಾಡೋದು ಬೇಡ, ನೀವೆಲ್ಲ ಬನ್ನಿ, ನೀವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋಂಥದ್ದು ನಮ್ಮ ಆಸೆ. ನಾವು ಪ್ರತ್ಯೇಕ ಮಾಡಿಕೊಂಡು ಯುದ್ಧ ಮಾಡಬೇಕು, ನಮ್ಮ ಪಕ್ಷದ ಒಳಗೆ ಆಂತರಿಕ ಯುದ್ಧ ಮಾಡಬೇಕು ಅನ್ನೋ ನಮ್ಮ ಆಸೆ ಇಲ್ಲ. ನೀವು ಕೂಡ ಪಕ್ಷದ ಧುರೀಣರಿದ್ದೀರಿ, ಬನ್ನಿ, ನಾವು ಎಲ್ಲರೂ ಸೇರಿ ಒಟ್ಟಾಗಿ ಹೋಗೋಣ ಅಂತೇಳಿ ನಾವೆಲ್ಲ ಅವರಿಗೂ ಕೂಡ ವಿನಂತಿ ಮಾಡ್ತೀವಿ. ಹೈಕಮಾಂಡ್ ಗಮನಕ್ಕೆ ತರ್ತೀರಾ? ಈಗ ಸಭೆ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲವೂ ಸರಿ ಹೋಗ್ಬೋದು ಅಂತೇಳಿ ಒಂದು ಕಡೆಯಿಂದ ಕಾಯ್ತಾ ಇದ್ವು. ಆದರೆ ಎಲ್ಲೋ ಒಂದು ಕಡೆ ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಾ ಇರೋದು, ಮತ್ತು ಒಬ್ಬರ ಬಗ್ಗೆ ಒಬ್ಬರು ಹೇಳಿಕೆ ಕೊಡೋದು, ಇದೆಲ್ಲ ನೋಡಿದಾಗ ಇವತ್ತು ಜನಕ್ಕೆ ಭಾರತೀಯ ಜನತಾ ಪಕ್ಷದ ಆಡಳಿತನೇ ಚೆನ್ನಾಗಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಸಂಪೂರ್ಣವಾಗಿ ದಿವಾಳಿ ಎದ್ದಿದೆ, ಭ್ರಷ್ಟಾಚಾರದಿಂದ ಕೂಡಿದೆ, ಹಗರಣಗಳಿಂದ ಕೂಡಿದೆ ಅನ್ನೋಂಥ ಭಾವನೆ ಬಂದು ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಒಲವು ಮೂಡ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಕೆಲವರು ಅಪಸ್ವರಗಳನ್ನು ಎತ್ತೋದು ಸರಿಯಲ್ಲ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು. ಪಕ್ಷದ ಹೈಕಮಾಂಡ್ ಏನು ಹೇಳ್ತಿದೆ, ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ಎಲ್ಲರೂ ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಇವತ್ತು ಸೇರ್ಕೊಂಡಿದ್ದೇವೆ. ಪ್ರತ್ಯೇಕ ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತ ಆಗ್ರಹ ಏನಾದರೂ ಮಾಡ್ತೀರಾ? ಅವ್ರನ್ನೂ ಕೂಡ ನೀವು ಪ್ರತ್ಯೇಕ ಹೋರಾಟ ಮಾಡೋದು ಬೇಡ, ನೀವೆಲ್ಲ ಬನ್ನಿ, ನೀವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋಂಥದ್ದು ನಮ್ಮ ಆಸೆ. ನಾವು ಪ್ರತ್ಯೇಕ ಮಾಡಿಕೊಂಡು ಯುದ್ಧ ಮಾಡಬೇಕು, ನಮ್ಮ ಪಕ್ಷದ ಒಳಗೆ ಆಂತರಿಕ ಯುದ್ಧ ಮಾಡಬೇಕು ಅನ್ನೋ ನಮ್ಮ ಆಸೆ ಇಲ್ಲ. ನೀವು ಕೂಡ ಪಕ್ಷದ ಧುರೀಣರಿದ್ದೀರಿ, ಬನ್ನಿ, ನಾವು ಎಲ್ಲರೂ ಸೇರಿ ಒಟ್ಟಾಗಿ ಹೋಗೋಣ ಅಂತೇಳಿ ನಾವೆಲ್ಲ ಅವರಿಗೂ ಕೂಡ ವಿನಂತಿ ಮಾಡ್ತೀವಿ.